ಕರ್ನಾಟಕ ಗೋವಾದ ಗಡಿಯಲ್ಲಿ 400 ಕೋಟಿ ದರೋಡೆ ಪ್ರಕರಣ ನಡೆದಿದೆ ಅಂತ ಒಂದು ಸಂಶಯ ಇದ್ದಿದೆಯಲ್ಲ. ಸಂಶಯ ಯಾಕೆ ನೋಡಿ, ಇದೇ ವಿಚಾರಕ್ಕೆ ಒಂದು ಕಡೆ ಕರ್ನಾಟಕ ಪೊಲೀಸರು, ಒಂದು ಕಡೆ ಗೋವಾ ಪೊಲೀಸರು, ಒಂದು ಕಡೆ ಮಹಾರಾಷ್ಟ್ರ ಪೊಲೀಸರು ಮೂವರು ಕೂಡ ಎಡೆ ಬಿಡದೆ ಇದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. 400 ಕೋಟಿ ಹಣ ತುಂಬಿದ್ದಂಥ ಕಂಟೈನರ್ಗಳು ಏನಾದವು? ಆ ಕಂಟೈನರ್ನ ಅಡ್ಡ ಹಾಕಿದವರು ಯಾರು? ಕಂಟೈನರಲ್ಲಿದ್ದಂಥ 400 ಕೋಟಿ ಹಣ ಚಿಕ್ಕ ವಾಹನಗಳ ಮೂಲಕ ಕಾಡಿನಲ್ಲಿ ಯಾವ ಕಾಲುದಾರಿಗಳಲ್ಲಿ ಸಣ್ಣ ಸಣ್ಣ ರಸ್ತೆಗಳಲ್ಲಿ ಮಾಯವಾದವು. ತುಂಬ ಇದ್ದದ್ದು 2,000 ರೂಪಾಯಿ ನೋಟುಗಳು ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಇಲ್ಲ ಬೇರೆ ನೋಟು ಇತ್ತು ಅಂತ ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ. 3 ತಿಂಗಳಾಗಿದೆ ಈ ಒಂದು ದರೋಡೆ ನಡೆದು ಅಂತ ಒಂದು ಮಾಹಿತಿ. ಯಾವುದೋ ವ್ಯಕ್ತಿಯೊಬ್ಬನ ಕಿಡ್ನ್ಯಾಪ್ ಆದ ನಂತರ ಅವನು ಸುಮಾರು 15 ದಿನ ಒಂದು ತಿಂಗಳು ಟಾರ್ಚರ್ ಅನುಭವಿಸಿ ಅವನು ಆಚೆ ಬಂದ ಮೇಲೆ ಈ ಒಂದು ಹಣ ಇಲ್ಲಿ ಇವ್ರು ಯಾರೋ ತೊಗೊಂಡು ಹೋಗ್ಬಿಟ್ರು, ನಾನು ಈ ಥರ ಕಿಡ್ನ್ಯಾಪ್ ಮಾಡಿದ್ರು, ಹಿಂಸೆ ಮಾಡಿದ್ರು, ಟಾರ್ಚರ್ ಮಾಡಿದ್ರು ಅಂತ ಹೇಳಲಾಗಿ ಆ ಹಣದ ಬಗ್ಗೆ ಯಾಕಪ್ಪ ನೀವು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳಿದ್ರೆ, ನೋಡಿ ಆ ಹಣ ಪೂರ್ತಿ ಹವಾಲಾ ಹಣ, ಅದು ಕಪ್ಪು ಹಣ ಆಗಿತ್ತದು. ಸೊ ಅದು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಮನಿ ಆಗಿರಲಿಲ್ಲ. ಅಕಸ್ಮಾತ್ ಇದ್ರ ಬಗ್ಗೆ ಹಿಂಗೆ ಎಲ್ಲಾರೋ ಕದ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿಬಿಟ್ರೆ ಕಪ್ಪು ಹಣ ನಿನಗೆಲ್ಲಿ ಬಂತು ಅಂತ ಅವ್ರನ್ನ ಕೇಳ್ತಾರೆ ಅಂತ ಇಲ್ಲಿವರೆಗೂ ಕೊಟ್ಟಿರಲಿಲ್ಲ ಅಂತೆಲ್ಲ ಕಾರಣಗಳು ಬಂತಲ್ಲ. ಇದೀಗ ಈ ಕಂಟೈನರ್ 400 ಕೋಟಿ ಹಣ ಇದ್ದಂಥ ಕಂಟೈನರ್ಗಳನ್ನ ಓಡಿಸ್ತಾ ಇದ್ದವ್ರು ಯಾರು? ಇದೀಗ ವಾಹನ ಚಾಲಕರನ್ನು SIT, ಮಹಾರಾಷ್ಟ್ರದ SIT ತಂಡ ಬಂಧಿಸಿದೆ ಅಂತ ಮಾಹಿತಿ ಇದೆ. ಇಲ್ಲಿ 2 ಕಂಟೈನರ್ ವಾಹನಗಳ 2 ಚಾಲಕರ ಅರೆಸ್ಟ್ ಆಗಿರೋದಿಲ್ಲಿ, 2 ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡ್ತಾ ಇರೋದು SIT. ಇನ್ನೂ ಕೂಡ 2 ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಘೋಷಣೆ ಹೊರಬಿದ್ದಿಲ್ಲ. ಆದರೆ ಇಂಥವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಮಾತ್ರ ಬರ್ತಾ ಇದೆ.